ಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು 10 ತಿಂಗಳ ಕಂತು ಕೊಟ್ರು, 12 ತಿಂಗಳು ಕಂತು ಕೊಡ್ಲಿಲ್ಲ. ಅಲ್ಲಿ ನೋಡಿದ್ರೆ ಬಂದು ಸದನದೊಳಗಡೆ ಕೊಟ್ಟಿದೀವಿ ಅಂತ ಹೇಳಿದ್ರು. ಕೊನೆಗೆ ಆ 5,000 ಕೋಟಿ ಅದ್ ಎಲ್ಗೋಯ್ತೋ ಗೊತ್ತಿಲ್ಲ. ಆ ದೇವರೇ ಬಲ್ಲ. 1,28,000 ಜನ ಮಹಿಳೆಯರಿದ್ದಾರೆ ಈ ರಾಜ್ಯದಲ್ಲಿ. 2 ತಿಂಗಳು ಕಂತು ಕೊಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 5,000 ಕೋಟಿ ಕೊಡ್ಬೇಕು. ಎಲ್ಲಿಗೋಯ್ತು 5,000 ಕೋಟಿ? ಉತ್ತರ ಕಟ್ತಕ್ಕಂಥವ್ನು ಯಾವನು ಇಲ್ಲ ಈ ಸರ್ಕಾರದಲ್ಲಿ. ಸದನದ ಒಳಗಡೆ ಚರ್ಚೆ ಆಗಿದೆ. ಕನ್ಸರ್ನ್ಡ್ ಮಿನಿಸ್ಟ್ರು ಸದನದ ಒಳಗಡೆ ರೆಕಾರ್ಡ್ಸ್ ಇದೆ, ಸುಳ್ಳು ಹೇಳ್ತಾರೆ, ಸಿಕ್ಕಾಕೊಂಡಿದ್ದಾರೆ. ಈ ಮಟ್ಟಕ್ಕೆ ಇಷ್ಟು ಬೇಜವಾಬ್ದಾರಿತನದಿಂದ ನಡ್ಕೊಳ್ತಕ್ಕಂಥವ್ರು ಈ ಪಕ್ಷದಲ್ಲಿ ಇರ್ತಕ್ಕಂಥ, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು. ಜೊತೆಯಲ್ಲಿ ಸಾರಿಗೆ ಇಲಾಖೆ, ಬಹುಶಃ ಬೆಳಗ್ಗೆ ತಾನೇ ಸಾರಿಗೆ ಇಲಾಖೆಯ ಕನ್ಸರ್ನ್ಡ್ ಅಧಿಕಾರಿ ಒಬ್ರು, ಯಾಕಂದ್ರೆ ಈ ಬುಕ್ ಅಲ್ಲಿ ನಾವು ಒಂದು ಪ್ರಿಂಟ್ ಮಾಡಿದ್ವು, ನೆನ್ನೆವರೆಗೂ ಇದ್ದಂತ ಒಂದು ಮಾಹಿತಿ ನಮ್ಗೆ 4,200 ಕೋಟಿ ರೂಪಾಯಿಯಷ್ಟು ಸಾರಿಗೆ ಇಲಾಖೆಗೆ ಸರ್ಕಾರ ಹಣವನ್ನ ಒದಗಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ಇದ್ದಂತ ಮಾಹಿತಿ. ಬೆಳಗ್ಗೆ ಸ್ವತಃ ಸಾರಿಗೆ ಇಲಾಖೆಯ ಅಧಿಕಾರಿ ಒಬ್ರು ಹೇಳ್ತಾರೆ 5,500 ಕೋಟಿಯಷ್ಟು ಹಣ ನಮ್ಗೆ ಬಾಕಿ ಉಳ್ಕೊಂಡಿದೆ, ನಮ್ಗೆ ಸರ್ಕಾರ ಕೊಡಬೇಕು, ಇಲ್ಲ ಅಂದ್ರೆ ನಡೆಸೋದ್ ಕಷ್ಟ ಇದೆ ಸಾರಿಗೆ ಇಲಾಖೆಯನ್ನ ಅಂತ. ಇನ್ನ ಬೆಸ್ಕಾಂ ಪರಿಸ್ಥಿತಿ ಎಲ್ಲಿ ಬಂದಿದೆ? ಬೆಸ್ಕಾಮು, ಎಸ್ಕಾಮು, ಚೆಸ್ಕಾಂಗಳು ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಡೆಸ್ಕಾಂಗಳು ಚೆನ್ನಾಗೇ ನಡೀತಾ ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಈ ಒಂದು ಅಧೋಗತಿಗೆ ಬಂದು ತಲುಪಿಸಿದ್ದಾರೆ ಈಕೆ ನಮ್ಮ ರಾಜ್ಯ ಸರ್ಕಾರ? ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ನು ಯಾರು? ಆಮೇಲೆ ನಿಮ್ಗೆ ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ. ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಅಂತ ಚರ್ಚೆ ಮಾಡ್ತೀರಿ. ಎಲ್ಲೋಗಿದೆ ಅಹಿಂದ ನಾಯಕರು? ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. SCP-TSP ಹಣ ಮೊದಲನೇ ವರ್ಷ 11,500 ಕೋಟಿ, 2ನೇ ವರ್ಷ 14,000 ಕೋಟಿ, 3ನೇ ವರ್ಷ 11,500 ಕೋಟಿ, 37ರಿಂದ 38,000 ಕೋಟಿ SCP-TSP ಹಣದಿಂದ ದಲಿತ ಕೆರೆ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ. ಜೊತೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವರ ಒಂದು ಜಮೀನುಗಳಿಗೆ ಬೋರ್ವೆಲ್ ಹೊಡಿಸ್ಕೊಳ್ತಕ್ಕಂಥದಕ್ಕೆ 45,000 ಜನ ರೈತರು, ಇವತ್ತು ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ರೈತರು ಇವತ್ತು ಕಾಯ್ಕೊಂಡು ಕೂತಿದ್ದಾರೆ. ಬರೀ ಕಾಗದದ ಮೇಲೆ ನೀವು ಕ್ಲಿಯರೆನ್ಸ್ ಕೊಟ್ಟಿದ್ದೀರಿ, ಕಾರ್ಯರೂಪಕ್ಕೆ ಬಂದಿದೆಯಾ ಇದು? ಎಲ್ಲಿಗೆ ಹೋಗ್ತಾ ಇದೆ? ಗುರ್ತು ಮಾಡಿದೀರಾ ಅಷ್ಟೇ. 45,000 ಜನ ನಿಂತ್ಕೊಂಡಿದ್ದಾರೆ ಇವತ್ತು ಲೈನ್ ನಲ್ಲಿ. ಇಂಥ ಅನೇಕ ವಿಚಾರಗಳು ಇವತ್ತು ಈ ಪುಸ್ತಕದಲ್ಲಿ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಾಲರಾಮಯ್ಯನಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಹೊರತುಪಡಿಸಿ ಸಾಲದ ಸುನಾಮಿಯಲ್ಲಿ ನಮ್ಮನ್ನ ಇವತ್ತು ಈಜಾಡ್ತಕ್ಕಂಥದ್ದಕ್ಕೆ, ನಮ್ಮ ಇಡೀ ರಾಜ್ಯದ ಜನತೆಗೆ ಇವತ್ತು ನಮ್ಗೆ ಸಂಕಷ್ಟದ ದಿನಗಳನ್ನ ಎದುರು ನೋಡ್ತಕ್ಕಂಥದ್ದಕ್ಕೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಗಾತ್ರದ 4,48,000 ಗಾತ್ರದ ಬಡ್ಜೆಟ್ ನಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿ ಇವತ್ತು ನಮ್ಮ ತಲೆಗೆ, ನಿಮ್ಮ ತಲೆಗೆ, ನಿಮ್ಮ ಮಕ್ಕಳ ತಲೆಗೆ ಈ ಸಾಲದ ಹೊರೆಯನ್ನ ಹೊರಿಸಿದ್ದೀರಾ ಅಂತಕ್ಕಂಥದ್ದು ಒಂದು ಬಿಟ್ರೆ ಬಹುಶಃ ಇನ್ನೇನು ಈ ಬಡ್ಜೆಟ್ ನಲ್ಲಿ ಇಲ್ಲ. ದಯಮಾಡಿ ಮತ್ತೆ ಕೊನೆಯದಾಗಿ ಹೇಳ್ತೇನೆ, ಕಾಂಟ್ರಾಕ್ಟರ್ ಬಿಲ್ಲು ಕೂಡ 37,000 ಕೋಟಿ ಪಾವತಿ ಆಗಿಲ್ಲ. ಅದ್ರಲ್ಲಿ ಸಣ್ಣ ಕಾಂಟ್ರಾಕ್ಟರ್ಗಳು, ಮಧ್ಯಮ ಕಾಂಟ್ರಾಕ್ಟರ್ಗಳು ಬಹಳ ಜನ ಇವತ್ತು ಸಿಲ್ಕಿದ್ದಾರೆ. ಬಾಲಣ್ಣ ಅವ್ರು ಹೇಳ್ದಂಗೆ ಅವರು ಮನೆ ಮಠ ಹಾಳು ಮಾಡ್ಕೊಂಡು ಅವ್ರ ಪಾಪ ಅವ್ರ ಧರ್ಮ ಪತ್ನಿಗಳ ಒಡವೆಗಳನ್ನ ತಗೊಂಬಂದು ಬೀದಿಲಿಟ್ಟು, ಬ್ಯಾಂಕ್ ಅಲ್ಲಿ ಹಡ ಇಟ್ಟು ದುಡ್ಡು ತಗೊಂಬಂದು ಪಾಪ ಕೆಲಸ ಮಾಡಿ ಕಾಮಗಾರಿ ಮಾಡಿ ಮುಗಿಸಿ ಇವತ್ತು ಬಿಲ್ಗಳು ರಿಲೀಸ್ ಮಾಡಿದಿರಾ. ಅಂತ ಕಾಂಟ್ರಾಕ್ಟರ್ಗಳು 2 ವರ್ಷದಿಂದ ಪಾಪ ಬೀದಿಲಿ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಕೂಗ್ ಕೇಳಕ್ಕೂ ಕೂಡ ನೀವು ಸಿದ್ಧ ಇಲ್ಲ. ಹಾಗಾಗಿ ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ಸರ್ಕಾರಕ್ಕೆ ಒಂದು ಕಿಂಚಿತ್ತು ಏನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಶ್ವೇತ ಪತ್ರವನ್ನ ಇರ್ತಕ್ಕಂಥ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ, ಸತ್ಯತೆ ವಸ್ತುಸ್ಥಿತಿಯನ್ನ ದಯಮಾಡಿ ರಾಜ್ಯದ ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಪಕ್ಷದ JDLP ನಾಯಕರ ನೇತೃತ್ವದಲ್ಲಿ ಮಾನ್ಯ ಭೋಜಣ್ಣ ಅವರು ಜೊತೆಯಲ್ಲಿದ್ದಾರೆ. ಎಲ್ಲ ಮೇಲ್ಮನೆ ಕೆಳಮನೆ ಶಾಸಕರುಗಳು ಸೇರಿದ್ದೀವಿ. ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಆಗ್ರಹಿಸ್ತೀವಿ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.